ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ರೇಖಾ ಅಡುಗೆ ಚಾನಲ್ಗೆ ಸ್ವಾಗತ. ಬನ್ನಿ, ಇವತ್ತು ನಾನು ಕ್ರಿಸ್ಮಸ್ಗೆ ಮತ್ತು ನ್ಯೂ ಇಯರ್ ಸ್ಪೆಷಲ್ ಆಗಿ ನೀವು ಮನೆಯಲ್ಲೇ ಸುಲಭವಾಗಿ ದಿಂಡಕಲ್ ತಲಪಾಕಟ್ಟಿ ಬಿರಿಯಾನಿ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಇದಂತೂ ತಮಿಳ್ನಾಡಲ್ಲಿ ತುಂಬಾ ಫೇಮಸ್ ಆಗಿರುವಂಥ ಬಿರಿಯಾನಿ. ಸೊ ನಾನು ನಿಮಗೆ ಈಸಿಯಾಗಿ ಮಾಡೋದು ತೋರಿಸ್ಕೊಡ್ತೀನಿ. ಇದಕ್ಕೆ ಬೇಕಾಗೋ ಇಂಗ್ರೀಡಿಯೆಂಟ್ಸ್ ನೋಡೋಣ. ಇಲ್ಲಿ ನಾನು ಈ ಬಿರಿಯಾನಿ ಮಾಡೋದಕ್ಕೆ ಜೀರಾ ಸಾಂಬಾರ್ ರೈಸ್ ಅಂತಾರೆ, ಅಂದರೆ ಜೀರಿಗೆ ರೈಸ್ ಅಂತ ಬಿರಿಯಾನಿಗಂತಲೇ ಸಪ್ರೇಟಾಗಿ ಸಿಗುತ್ತೆ. ಇದನ್ನು 1 kg ಆಗೋಷ್ಟು ತಗೊಂಡಿದ್ದೀನಿ. ಮತ್ತು ಇಲ್ಲಿ 1 kg ಅಕ್ಕಿಗೆ 1 kg ಆಗೋಷ್ಟು ಚಿಕನ್ ತೆಗೆದಿಟ್ಕೊಂಡಿದ್ದೀನಿ. ಚೆನ್ನಾಗಿ 2 ಸರಿ ತೊಳೆದಿಟ್ಟಿದ್ದೀನಿ. ಕೊತ್ತಂಬರಿ ಪುದೀನ ಒಂದೊಂದು ಇಡಿ ಆಗೋಷ್ಟು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸುಮಾರು ಅರ್ಧ ಕಪ್ ಆಗೋಷ್ಟು. ಅರ್ಧ ಟೀ ಸ್ಪೂನ್ ಅರಿಶಿನ, ಒಂದು ಅರ್ಧ ಕಪ್ ಆಗೋಷ್ಟು ಮೊಸರು ತೊಗೊಂಡಿದ್ದೀನಿ. ಒಂದು 70 ಗ್ರಾಮ್ ಆಗೋಷ್ಟು ಬೆಳ್ಳುಳ್ಳಿ, ಒಂದು 70 ಗ್ರಾಮ್ ಆಗೋಷ್ಟು ಶುಂಠಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಒಂದು ಅರ್ಧ ನಿಂಬೆಹಣ್ಣಿನ ರಸ ಬೇಕು, ಒಂದು 10 ರಿಂದ 12 ಹಸಿರು ಮೆಣಸಿನ್ಕಾಯಿ, ಮತ್ತು ಒಂದು ಮೀಡಿಯಮ್ ಸೈಜು 3 ದೊಡ್ಡ ಸೈಜ್ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. 2 ಟೀ ಸ್ಪೂನ್ ಅಚ್ಕಾರದ ಪುಡಿ, 2 ಟೀ ಸ್ಪೂನ್ ಧನಿಯಾ ಪುಡಿ ಬೇಕಾಗುತ್ತೆ. ಮತ್ತು ಈಗ ಬಿರಿಯಾನಿ ಪೌಡ್ರ್ ಮಾಡೋದಕ್ಕೆ ಒಂದು 10 ರಿಂದ 12 ಗೋಡಂಬಿ, 1 ಟೀ ಸ್ಪೂನ್ ಜೀರಿಗೆ, 3 ನಕ್ಷತ್ರದ ಹೂವು, 1 ಟೀ ಸ್ಪೂನ್ ಸೋಂಕಾಳು, ಒಂದು 10 ಏಲಕ್ಕಿ ತೆಗೆದಿಟ್ಕೊಂಡಿದ್ದೀನಿ. 4 ಚಕ್ಕೆ ಪೀಸ್ ಬೇಕಾಗುತ್ತೆ. ಮತ್ತು ಇಲ್ಲಿ ಕಲ್ಲು ಒಂದು 2 ಟೀ ಸ್ಪೂನು, ಪಲಾವ್ ಎಲೆ 3, ಜಾಕಾಯಿ ಪೌಡರ್ ಇದೊಂದು 1/4 ಟೀ ಸ್ಪೂನು, ಲವಂಗ ಒಂದು 10, ಮರಾಠಿ ಮೊಗ್ಗು ಒಂದು 4 ತೊಗೊಂಡಿದ್ದೀನಿ. ಜಾವಿತ್ರಿ ಅಂತ ಸಿಗುತ್ತಲ್ಲ, ಅದು ಇದ್ರೇನು ಯೂಸ್ ಮಾಡ್ಕೊಳ್ಳಿ. ಒಂದು ಹಾಕ್ಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪು, ಒಂದು 1/4 ಕಪ್ ಆಗೋಷ್ಟು ತುಪ್ಪ, ಮಾಡೋದಕ್ಕೆ ಎಣ್ಣೆ. ಈಗ ಯಾವ ರೀತಿ ಮಾಡೋದಂತ ನೋಡೋಣ. ಮೊದಲಿಗೆ ಚಿಕನ್ನ ಚೆನ್ನಾಗಿ ತೊಳ್ಕೊಂಡು ಇದಕ್ಕೆ ಧನಿಯಾ ಪುಡಿ, ಖಾರದ ಪುಡಿ, ಅರಿಶಿನ ಪುಡಿ, ಮತ್ತು ಉಪ್ಪು, ಮೊಸರು, ಕೊತ್ತಂಬರಿ ಪುದೀನ ಇದೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ಈ ಥರ ಮಾಡೋದ್ರಿಂದ ನಿಮಗೆ ಬಿರಿಯಾನಿ ತಿನ್ನೋವಾಗ ಉಪ್ಪು ಖಾರ ಚೆನ್ನಾಗಿ ಹೀರ್ಕೊಳ್ಳುತ್ತೆ, ಮತ್ತು ಚಿಕನ್ ಕೂಡ ಸಾಫ್ಟಾಗಿರುತ್ತೆ ತಿನ್ನೋದಕ್ಕೆ. ಸೊ ಅದಕ್ಕೆ ಇದನ್ನು ಬಿರಿಯಾನಿ ಮಾಡೋಕ್ಕೆ ಮುಂಚೆನೇ ಮಿಕ್ಸ್ ಮಾಡಿಬಿಟ್ಟು ಒಂದು 20 ನಿಮಿಷ ನೆನೆಯೋದಕ್ಕೆ ಬಿಡೋಣ. ಒಂದು 15 ನಿಮಿಷ ಬಿಟ್ರೇನೂ ನಡೆಯುತ್ತೆ ನಿಮಗೆ. ಸೊ ಮಸಾಲೆ ನೀವು ಫ್ರೈ ಮಾಡೋಕ್ಕೆ ಮುಂಚೆ ಈ ಕೆಲಸ ಮಾಡಿಬಿಡಿ. ಈಗ ಕೊತ್ತಂಬರಿ ಪುದೀನ ಹಾಕ್ಕೊತಾ ಇದ್ದೀನಿ. ನಾನಿಲ್ಲಿ 1 kg ತೋರಿಸ್ತಾ ಇದ್ದೀನಿ. ನೀವು ಇದೇ ಕ್ವಾಂಟಿಟಿನ ಅರ್ಧ kg ಮಾಡೋದಾದರೆ ಅದು ನಾನು ತೋರಿಸಿರೋ ಇಂಗ್ರೀಡಿಯೆಂಟ್ಸ್ನ 2 ಭಾಗ ಮಾಡ್ಕೊಳ್ಳಿ. ಭಾಗ ಮಾಡ್ಕೊಂಡು ಆವಾಗ ನಿಮಗೆ ಅಳತೆ ಗೊತ್ತಾಗುತ್ತೆ. ಈಗ ಇದೆಲ್ಲ ಮಿಕ್ಸ್ ಮಾಡ್ಕೊತೀನಿ. ಮತ್ತು ಮೇನ್ ಇಂಗ್ರೀಡಿಯೆಂಟ್ಸು ಈ ಬಿರಿಯಾನಿಗೆ ಇದೇ ಅಕ್ಕಿ ಯೂಸ್ ಮಾಡಬೇಕು. ನಿಮ್ಮ ಹತ್ರ ಇಲ್ಲಾಂದರೆ ನಾರ್ಮಲ್ ರೈಸ್ ಆದರೂ ಯೂಸ್ ಮಾಡ್ಕೋಬೋದು, ಅದ್ರ ಟೇಸ್ಟ್ ಒರಿಜಿನಲ್ ಸಿಗೋಲ್ಲ. ಅಕ್ಕಿನ ಮುಂಚೆನೇ ತೊಳೆದ್ಬಿಟ್ಟು ಒಂದು ಅರ್ಧ ಗಂಟೆ ನೆನೆ ಹಾಕಿ ಆನಂತರ ಮಸಾಲೆ ಬಿರಿಯಾನಿ ಪೌಡರ್ನ ರೆಡಿ ಮಾಡ್ಕೊಳ್ಳೋಣ. ಈಗ ಮಿಕ್ಸಿ ಜಾರ್ಗೆ ಈ ಎಲ್ಲ ಡ್ರೈ ಇಂಗ್ರೀಡಿಯೆಂಟ್ಸ್ ಅಂದರೆ ಒಗ್ಗರಣೆಗೆ ಹಾಕೋದನ್ನೆಲ್ಲ ನಾವು ಡೈರೆಕ್ಟಾಗಿ ಮಿಕ್ಸಿನಲ್ಲಿ ಪೌಡ್ರ್ ಮಾಡ್ಕೊಳ್ಳೋಣ. ಇದಕ್ಕೆ ಮೇನ್ ಗೋಡಂಬಿನೇ ಫ್ಲೇವರು ಸಿಗೋದು. ಹೀಗೆ ಈ ಬಿರಿಯಾನಿ ಪೌಡರ್ ಮಾಡ್ಕೊಂಡಿದ್ದೀನಿ. ಇದನ್ನು ಉರಿಬೇಕಂತ ಏನಿಲ್ಲ. ಸೊ ಹಾಗೆ ನೀವು ಡೈರೆಕ್ಟಾಗಿ ಮಿಕ್ಸಿನಲ್ಲಿ ಪೌಡ್ರ್ ಮಾಡ್ಕೊಳ್ಳಿ. ಸೊ ಇಷ್ಟು ಪೌಡ್ರು ನಾನು ಯೂಸ್ ಮಾಡ್ಕೊತೀನಿ. ಇದು 1 kg ಕ್ವಾಂಟಿಟಿಗೆ ಕರೆಕ್ಟಾಗಿ ಬರುತ್ತೆ. ಈಗ ಅದೇ ಮಿಕ್ಸಿ ಜಾರ್ಗೆ ನಾನು ಬೆಳ್ಳುಳ್ಳಿ, ಶುಂಠಿ, ಈರುಳ್ಳಿ, ಹಸಿರು ಮೆಣಸಿನ್ಕಾಯಿ ಇಷ್ಟೂ ಪೇಸ್ಟ್ ಮಾಡ್ಕೊತೀನಿ. ಆದರೆ ನೀರು ಹಾಕಿ ರುಬ್ಬಕ್ಕೆ ಹೋಗಬೇಡಿ, ಹಾಗೆ ಗಟ್ಟಿಯಾಗಿ ರುಬ್ಕೊಳ್ಳಿ. ಯಾಕಂದರೆ ಈರುಳ್ಳಿನಲ್ಲೇ ನೀರಿನಂಶ ಬಿಟ್ಕೊಳ್ಳುತ್ತೆ, ಅದಕ್ಕೋಸ್ಕರ ನೀರು ಯೂಸ್ ಮಾಡೋದಿಲ್ಲ. ಈ ಮಸಾಲೆನ ಸ್ವಲ್ಪ ತರತರಿಯಾಗಿ ರುಬ್ಕೊಳ್ಳಿ, ತೀರಾ ನುಣ್ಣಗೆ ರುಬ್ಬಕ್ಕೆ ಹೋಗಬೇಡಿ. ಸೊ ಇವಾಗ ನೋಡ್ತಾ ಇರ್ಬೋದು ಪೇಸ್ಟ್ ರೆಡಿಯಾಗಿದೆ. ಈಗ ಯಾವ ರೀತಿ ಮಾಡೋದಂತ ನೋಡ್ಕೊಬರೋಣ. ಅಕ್ಕಿನ ಮುಂಚೆನೇ ತೊಳೆದು ಒಂದು ಅರ್ಧ ಗಂಟೆ ನೆನೆ ಹಾಕಿ, ಯಾಕಂದರೆ ಈ ಬಿರಿಯಾನಿಯಲ್ಲಿ ಮಸಾಲೆ ಎಲ್ಲ ಫ್ರೈ ಆಗೋಷ್ಟಲ್ಲೇ ಅರ್ಧ ಗಂಟೆ ಟೈಮ್ ಹಿಡಿಯುತ್ತೆ. ಅದಕ್ಕೆ ಅಕ್ಕಿನ ಮುಂಚೆನೇ ನೀವು ನೆನೆ ಹಾಕ್ಬಿಡಿ ತೊಳೆದ್ಬಿಟ್ಟು. ಇವಾಗ ನಾನು ಒಂದು ಅಗಲವಾಗಿರೋಂಥ ಬಿರಿಯಾನಿ ಪಾತ್ರೆ ಇಟ್ಕೊಂಡು ಅದಕ್ಕೆ ಎಣ್ಣೆ, ತುಪ್ಪ 2 ಹಾಕ್ಕೊಂಡಿದ್ದೀನಿ. 150 ಗ್ರಾಮ್ ಎಣ್ಣೆ, ಒಂದು 50 ಗ್ರಾಮ್ ಆಗೋಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡಿದ್ದಕ್ಕೆ ರುಬ್ಬಿರೋ ಅಂಥ ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಹಾಕ್ಕೊತಾ ಇದ್ದೀನಿ. ಇದಕ್ಕೆ ಖಾರದ ಪುಡಿ ಕಡಿಮೆ ಹಾಕಿದ್ದೀನಿ, ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಜಾಸ್ತಿ ಹಾಕಿದ್ದೀನಿ. ಹಸಿಮೆಣ್ಸಿನ್ಕಾಯಲ್ಲಿ ಖಾರ ಕಡಿಮೆ ಇರೋದ್ರಿಂದ ನಾನು ಒಂದು 10 ರಿಂದ 12 ತೊಗೊಂಡಿದ್ದೀನಿ. ಈಗ ಇದನ್ನು ಒಂದು 5 ನಿಮಿಷ ಫ್ರೈ ಮಾಡಿದ್ಮೇಲೆ ಇದಕ್ಕೆ ಬಿರಿಯಾನಿ ಪೌಡ್ರ್ ಮಾಡಿದ್ರಲ್ಲ ಅದನ್ನು ಹಾಕ್ಕೊತಾ ಇದ್ದೀನಿ. ಈ ಬಿರಿಯಾನಿ ಪೌಡರ್ ಎಷ್ಟು ರುಬ್ಬಿದ್ದೀನೋ ಅಷ್ಟು ಹಾಕ್ಕೊಂಡಿದ್ದೀನಿ. ಸ್ಟವ್ನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಳಿ. ಈ ಎಲ್ಲ ಮಸಾಲೆನೂ ಚೆನ್ನಾಗಿ ಫ್ರೈ ಆಗಿ ಎಣ್ಣೆ ಬಿಟ್ಕೊಂಡು ಮಸಾಲೆಯಲ್ಲಿ ಹಸಿ ವಾಸನೆ ಹೋಗಿ ಕಲರ್ ಚೇಂಜ್ ಆಗಬೇಕು. ಮಿನಿಮಮ್ ಆದರೂ 10 ನಿಮಿಷ ಟೈಮ್ ತಗೊಳುತ್ತೆ. ಗೋಡಂಬಿ ಹಾಕಿರೋದ್ರಿಂದ ನೀವು ಮಧ್ಯದಲ್ಲಿ ಅವಾಗವಾಗ ಇದನ್ನು ಸೌಟಿಂದ ತಿರುಗಿಸ್ತಾ ಇರಬೇಕಾಗುತ್ತೆ, ಇಲ್ಲಾಂದರೆ ತಲೆ ಹಿಡಿಯೋ ಚಾನ್ಸಸ್ ಇರುತ್ತೆ. ಅದಕ್ಕೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು ಚೆನ್ನಾಗಿ ಮಸಾಲೆ ಫ್ರೈ ಆಗಿದೆ. ನನಗೆ ಈ ಮಸಾಲೆ ಫ್ರೈ ಮಾಡೋದಕ್ಕೆ 10 ನಿಮಿಷ ಟೈಮ್ ತಗೊಂಡೆ. ಈಗ ನಾನು ಚಿಕನ್ನ ಮುಂಚೆನೇ ನೆನೆ ಹಾಕಿದ್ದೆ. ಮಿನಿಮಮ್ ಆದರೂ ಒಂದು 20 ನಿಮಿಷ ನೆನೆ ಹಾಕಿ ಇವಾಗ ಚಿಕನ್ ಹಾಕಿದ್ಮೇಲೆ ಜಸ್ಟ್ ಒಂದು 2 ನಿಮಿಷ ಮಿಕ್ಸ್ ಮಾಡ್ಕೊಳ್ಳೋಣ.
ಸೊ ಇದನ್ನು ಆದಷ್ಟು ನೀವು ಒಂದು 10ರಿಂದ 15 ನಿಮಿಷವರೆಗೂ ಫ್ರೈ ಮಾಡ್ಕೋಬೇಕಾಗುತ್ತೆ. ಅದಕ್ಕೆ ಮುಂಚೆ ನೀವು ಚಿಕನ್ ಹಾಕಿ ಒಂದು 2 ನಿಮಿಷ ಫ್ರೈ ಮಾಡ್ಕೊಳ್ಳಿ. ಮತ್ತು ನಾನಿವತ್ತು 1 kg ಅಕ್ಕಿ ಬಂದ್ಬಿಟ್ಟು ಲೋಟ ಅಳತೆದಲ್ಲಿ ತೊಗೊಂಡಿದ್ದೆ. 2 ಲೋಟ ಅಕ್ಕಿಗೆ 4 ಲೋಟ ನೀರಲ್ವಾ. ಸೊ ಇವಾಗ ಮುಂಚೆನೇ ಚಿಕನ್ನ ಬೇಯಿಸ್ಕೊಳ್ಳೋದಕ್ಕೆ 1 ಲೋಟ ನೀರು ಯೂಸ್ ಮಾಡ್ಕೊತೀನಿ. ಇನ್ನು ಉಳಿದಿರೋಂಥ 3 ಗ್ಲಾಸ್ ನೀರನ್ನ ನಂತರ ಯೂಸ್ ಮಾಡ್ಕೊತೀನಿ. ನೀವು ಕುಕ್ಕರಲ್ಲಿ ಮಾಡೋದಾದ್ರೂ ಇದೇ ಥರನೇ ಫಾಲೋ ಮಾಡಿ, ಕರೆಕ್ಟಾಗಿ ಬರುತ್ತೆ. ಆದರೆ ನೀರು ಕುದಿಯುವಾಗ ಅಕ್ಕಿ ಹಾಕ್ತಿರಲ್ಲ, ಸೇಮ್ ಅದೇ ಥರನೇ ಕುಕ್ಕರ್ ಮುಚ್ಚಿ 2 ವಿಸಿಲ್ ಕೂಗಿಸ್ಕೋಬೋದು. ಈಗ ನಾನು 1 ಲೋಟ ಆಗೋಷ್ಟು ನೀರು ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈ ಚಿಕನ್ನ ಒಂದು 10ರಿಂದ 12 ನಿಮಿಷ ಐ ಫ್ಲೇಮಲ್ಲಿ ಇಟ್ಕೊಳ್ಳಿ. ಐ ಫ್ಲೇಮಲ್ಲಿ ಇಟ್ಕೊಂಡು ಮಧ್ಯೆ ಅವಾಗ ಈ ಥರ ತಿರುಗಿಸ್ಕೊಡ್ತಾರೆ. ಚೆನ್ನಾಗಿ ಎಣ್ಣೆ ಬಿಟ್ಟು ಮಸಾಲೆಯಲ್ಲಿ ಹಸಿ ವಾಸನೆ ಎಲ್ಲ ಹೋಗಿ ಒಳ್ಳೆ ಬಿರಿಯಾನಿ ಫ್ಲೇವರ್ ಸಿಗಬೇಕು. ಸೊ ಆ ಥರ ಇದನ್ನು ಚೆನ್ನಾಗಿ ಕುದಿಸ್ಕೊಳ್ಳಿ. ನಾನು ಮುಚ್ಚಿ ಮಧ್ಯದಲ್ಲಿ 1-2 ಸರಿ ಅದನ್ನು ಹಾಗೆ ತಿರುಗಿಸ್ಕೊತೀನಿ. ಯಾಕಂದರೆ ಆವಾಗ ತಲಾನು ಹಿಡಿಯೋದಿಲ್ಲ, ಮಸಾಲೆನೂ ಚೆನ್ನಾಗಿ ಒಳ್ಳೆ ಹಸಿ ವಾಸನೆ ಹೋಗಿ ಒಳ್ಳೆ ಫ್ಲೇವರ್ ಸಿಗುತ್ತೆ. ಕಲರ್ ಕೂಡ ಚೇಂಜ್ ಆಗಿದೆ, ನೋಡ್ತಾ ಇರ್ಬೋದು. ಈ ತಲಪಾಕಟ್ಟಿ ಬಿರಿಯಾನಿಯಲ್ಲಿ ಒಬ್ಬೊಬ್ಬರು ಒಂದೊಂದು ಥರ ಸ್ಟೈಲಲ್ಲಿ ಮಾಡ್ತಾರೆ. ಆದರೆ ನನಗೆ ಗೊತ್ತಿರೋ ಥರ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಸೊ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈ ಬಿರಿಯಾನಿ ಬಂದ್ಬಿಟ್ಟು ಸೊ ನನ್ನ ಫ್ರೆಂಡ್ ನನಗೆ ಹೇಳ್ಕೊಟ್ಟಿದ್ದು, ಅದಕ್ಕೆ ನಿಮ್ಮ ಮನೇಲಿ ಒಂದ್ಸರಿ ಟ್ರೈ ಮಾಡಿ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತಾ ಇದ್ದೀನಿ. ಈಗ ನಾನು ಇದಕ್ಕೆ ಒಂದು 3 ಲೋಟ ಆಗೋಷ್ಟು ನೀರು ಹಾಕ್ಕೊತಾ ಇದ್ದೀನಿ. ನಾನು ಮುಂಚೆನೇ 1 ಲೋಟ ನೀರು ಹಾಕ್ಕೊಂಡಿದ್ದೆ, ನೆನಪಿರಲಿ. 1 ಲೋಟ ಅಕ್ಕಿಗೆ 4 ಲೋಟ ನೀರು. ಆದರೆ ನೀವು ಕುಕ್ಕರಲ್ಲಿ ಮಾಡೋದಾದರೆ 1 ಲೋಟ ಅಕ್ಕಿಗೆ ಸೊ 1.5 ಲೋಟ ಆಗೋಷ್ಟು ನೀರು ಹಾಕ್ಕೊಳ್ಳಿ. ಅಂದರೆ 2 ಲೋಟ ಅಕ್ಕಿಗೆ 3 ಲೋಟ ನೀರು. ಪಾತ್ರೆಯಲ್ಲಿ ಮಾಡೋದಾದರೆ 1ಕ್ಕೆ 2 ಈ ಥರ ಹಾಕ್ಕೊಳ್ಳಿ. ಉಪ್ಪು ಖಾರ ಚೆಕ್ ಮಾಡಿಕೊಂಡು ಇದನ್ನು 10 ನಿಮಿಷ ಐ ಫ್ಲೇಮಲ್ಲೇ ಕುದಿಸ್ಕೊಳ್ಳೋಣ. ಆಲ್ರೆಡಿ ಚಿಕನ್ 3/4 ಭಾಗ ಬೆಂದಿರುತ್ತೆ. ಮತ್ತು ಈ ಥರ ನೀರು ಕುದಿಯೋವಾಗ ನಿಮಗೆ ಅಕ್ಕಿ ಹಾಕೋದೇ ನಿಮಗೆ ಬಿರಿಯಾನಿ ಅನ್ನೋದು ಕರೆಕ್ಟಾಗಿ ಬರುತ್ತೆ. ಇಲ್ಲಾಂದರೆ ಅಕ್ಕಿನ ಕೆಲವ್ರು ಏನು ಮಾಡ್ತಾರೆ ಅಂದರೆ ಮಸಾಲೆಯಲ್ಲಿ ಅಕ್ಕಿನ ಫ್ರೈ ಮಾಡಿ ಆನಂತರ ನೀರು ಹಾಕ್ತಾರೆ. ಆ ಥರ ಮಾಡೋಕ್ಕೆ ಹೋಗಬೇಡಿ. ಅದು ಕೆಲವೊಂದು ಬಿರಿಯಾನಿಗೆ ಆ ಥರ ಮಾಡ್ಕೊಬೋದು. ಸೊ ಇವಾಗ ಅಕ್ಕಿನ ನಾನು ಅರ್ಧ ಗಂಟೆ ನೆನೆ ಹಾಕಿದ್ದೆ, ನೆನಪಿರಲಿ. ಅಕ್ಕಿನ ಅರ್ಧ ಗಂಟೆ ನೆನೆ ಹಾಕಿ ಆನಂತರ ಇದಕ್ಕೆ ನಿಂಬೆ ರಸ ಹಾಕ್ಕೊತಾ ಇದ್ದೀನಿ. ನಾನು ಟೊಮೊಟೊ ಯೂಸ್ ಮಾಡಿಲ್ಲ. ಮತ್ತು ನಾನಿವತ್ತು ಬಿರಿಯಾನಿಗೋಸ್ಕರ ಜೀರಾ ಸಾಂಬಾರ್ ರೈಸ್ ಅಂತ ಅದು ಅಂಗಡಿಗಳಲ್ಲಿ ಸಿಗುತ್ತೆ. ನೀವು ಹೋಲ್ಸೇಲ್ ಅಂಗಡಿಗಳಲ್ಲೂ ತೊಗೋಬೋದು, ಆನ್ಲೈನಲ್ಲೂ ಪರ್ಚೇಸ್ ಮಾಡ್ಕೊಬೋದು. ಇಲ್ಲಾಂದರೆ ನಾರ್ಮಲ್ ಸೋನಾ ಮಸೂರಿ ಅಕ್ಕಿಯಲ್ಲೇ ಮಾಡಿ, ಅದೇ ನಿಮಗೆ ಒರಿಜಿನಲ್ ಟೇಸ್ಟ್ ಸಿಗೋದಿಲ್ಲ. ಸೊ ಈ ಬಿರಿಯಾನಿಗೆ ಮೇನ್ ಇಂಗ್ರೀಡಿಯೆಂಟ್ಸೇ ಅಕ್ಕಿ. ಈಗ ಇದನ್ನು ಐ ಫ್ಲೇಮಲ್ಲಿ 5 ನಿಮಿಷವರೆಗೂ ಕುದಿಸ್ಕೊತೀನಿ. 5 ನಿಮಿಷ ಕುದಿಯೋದ್ರಿಂದ ಏನು ಬೆನಿಫಿಟ್ ಅಂದರೆ ನೀರಿನಂಶ ಕಡಿಮೆ ಆಗಿ ಅಕ್ಕಿ ಎಲ್ಲ ಮೇಲೆ ಬಂದಿರುತ್ತೆ. ನೋಡಿ, 5 ನಿಮಿಷ ಐ ಫ್ಲೇಮಲ್ಲಿ ಇಟ್ಟಿದ್ದೆ, ನೀರಿನ ಪ್ರಮಾಣ ಎಲ್ಲ ಕಡಿಮೆಯಾಗಿ ಅಕ್ಕಿ ಮೇಲೆ ಬಂದಿದೆ. ಇವಾಗ ಏನು ಮಾಡ್ತೀರ ಅಂದರೆ ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ಳಿ. ತಲದಿಂದ ಮಿಕ್ಸ್ ಮಾಡ್ಕೊಳ್ಳಿ, ಯಾವುದೇ ಕಾರಣಕ್ಕೂ ಮೇಲ್ಮೇಲೆ ಮಿಕ್ಸ್ ಮಾಡೋಕ್ಕೆ ಹೋಗಬೇಡಿ. ಈಗ ಮಿಕ್ಸ್ ಮಾಡಿದ ಮೇಲೆ ಕೊನೆಯಲ್ಲಿ ಒಂದು ಸ್ವಲ್ಪ ತುಪ್ಪ ಹಾಕ್ಕೊತಾ ಇದ್ದೀನಿ. ಜಸ್ಟ್ 1-2 ಟೇಬಲ್ ಸ್ಪೂನ್ ಹಾಕ್ಕೊತಾ ಇದ್ದೀನಿ. ಯಾಕಂದರೆ ಈ ಬಿರಿಯಾನಿಗೆ ಮೇನ್ ತುಪ್ಪದಲ್ಲೇ ಮಾಡ್ತೀರಾ. ಸೊ ತುಪ್ಪದಲ್ಲಿ ಮಾಡೋದಾದ್ರೂ ಮಾಡ್ಕೊಬೋದು. ಅದನ್ನು ನಾನು 2 ಯೂಸ್ ಮಾಡಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಪುದೀನ ಉಳಿಸ್ಕೊಂಡಿದ್ದೆ, ಅದನ್ನು ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡು ಮುಚ್ಚಿ ಇದನ್ನು ಲೋ ಫ್ಲೇಮಲ್ಲಿ ಅಂದರೆ ಸಿಮ್ಮಲ್ಲಿ 20 ನಿಮಿಷವರೆಗೂ ಬಿಡ್ತೀನಿ. 20 ನಿಮಿಷ ಅಲ್ಲ, ನೀವು ಅರ್ಧ ಗಂಟೆ ಬಿಟ್ಟರೂ ನಡೆಯುತ್ತೆ. ನಾನು ಇಲ್ಲಿ 20 ನಿಮಿಷ ಬಿಡ್ತೀನಿ. 20 ನಿಮಿಷ ಆದಮೇಲೆ ನೋಡೋಣ. ಸ್ಟವ್ನ ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ. ಇವಾಗ 20 ನಿಮಿಷ ಆಗಿದೆ. ಸೊ 20 ನಿಮಿಷ ಅದನ್ನು ನಾನು ಒಂದು 10 ನಿಮಿಷ ಹಾಗೆ ಬಿಟ್ಬಿಟ್ಟಿದ್ದೆ. ಸ್ಟವ್ ಆಫ್ ಮಾಡಿಬಿಟ್ಟು ಬಿಟ್ಬಿಟ್ಟಿದ್ದೆ. ನೋಡ್ತಾ ಇರ್ಬೋದು ಇವಾಗ ಕರೆಕ್ಟಾಗಿ ಒಳ್ಳೆ ಕಲರು. ನೀವು ಏನಾದರೂ ರೆಸ್ಟೋರೆಂಟಲ್ಲಿ ಹೋಟೆಲಲ್ಲಿ ನೋಡಿರ್ತೀರಾ, ಸೊ ತಿಂದಿರ್ತೀರಾ, ನಿಮ್ಗೆ ಗೊತ್ತಾಗ್ತಾ ಇರುತ್ತೆ ಕಲರು. ಸೊ ಫ್ಲೇವರ್ ಅಂತೂ ತುಂಬಾ ಚೆನ್ನಾಗಿತ್ತು. ಮತ್ತು ನಾನು ಮನೇಲಿ ಫಸ್ಟ್ ಟೈಮ್ ಟ್ರೈ ಮಾಡಿದಾಗ ಯಾವ ಟೇಸ್ಟ್ ಇತ್ತೋ ಅದೇ ಟೇಸ್ಟು ಸೆಕೆಂಡ್ ಟೈಮ್ಗೂ ನನಗೆ ಬಂತು. ಸೊ ರೈಸ್ ಎಲ್ಲ ನೋಡ್ತಾ ಇರ್ಬೋದು, ಯಾವುದೇ ರೀತಿ ಗಂಜಿ ಥರ ಮುದ್ದೆ ಥರ ಆಗಿಲ್ಲ, ಉದ್ರಾಗಿ ಸಾಫ್ಟಾಗಿ ಬಂದಿದೆ. ತುಂಬಾ ಚೆನ್ನಾಗಿ ಬಂದಿದೆ. ನಮ್ಮ ಮನೇಲಂತೂ ನಾವು ಎಂಜಾಯ್ ಮಾಡ್ಕೊಂಡು ತಿಂದು ಖಾಲಿ ಮಾಡಿದ್ರಿ. ಸೊ ನಾನಿಲ್ಲಿ 1 kg ತೋರಿಸಿದ್ದೀನಿ. ನಿಮ್ಮ ಮನೇಲಿ ನೀವು ಸ್ಪೆಷಲ್ ಡೇಗಳಲ್ಲಿ ಈ ಥರ ಮಾಡಿಕೊಡಿ. ಎಲ್ಲರೂ ಫ್ಯಾಮಿಲಿ ಜೊತೆ ಎಂಜಾಯ್ ಮಾಡಿಕೊಂಡು ತಿಂತಾರೆ, ತುಂಬಾ ಇಷ್ಟನೂ ಪಡ್ತಾರೆ. ಇದ್ರ ಜೊತೆಗೆ ಮೊಸರು ಪಚ್ಚಡಿ ಅಥವಾ ಕುರ್ಮಾ ಗ್ರೇವಿ ಕೂಡ ಕಾಂಬಿನೇಷನ್ ಸಖತ್ತಾಗಿರುತ್ತೆ. ಈ ರೆಸಿಪಿ ಟ್ರೈ ಮಾಡಿ, ಯಾವ ರೀತಿ ಬಂತಂತ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ರೇಖಾ ಅಡುಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.